ದ್ವಿತೀಯ ಆ ಪಂದ್ಯ ಮುಗಿದ ಕೂಡಲೇ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿ ವಿಡಿಹಳ್ಳಿ ಬಿ ವಿರುದ್ಧ ಗಂಧರ್ವ ಮಂಡ್ಯ. ಎರಡು ಕಡೆಯಿಂದ ರೆಡಿ ಇರಬೇಕು. ರೈಟ್ ಬರ್ತಾ ಇದೆ. 10 ಮಾಡ್ತಾ ಅಣ್ಣ ಒಂದ್ ನಿಮಿಷ ಕಾಲ್ ಮಾಡ್ಬಿಡ್ತೀನಿ. ಈಗ ಮುಂದಿನ ಪಂದ್ಯ ಶ್ರೀ ಲಕ್ಷ್ಮೀದೇವಿ ಕಾಮನಾಯ್ಕನಹಳ್ಳಿ ವಿರುದ್ಧ ಮೇಟ್ಕಳ್ಳಿ. ಈ ಪಂದ್ಯ ಆದ ಕೂಡಲೇ ವಿಡಿಹಳ್ಳಿ ಬಿ ವಿರುದ್ಧ ಗಂಧರ್ವ ಮಂಡ್ಯ. ಎರಡು ತಂಡದ ಆಟಗಾರರಿಗೆ ತಮಗಿದು ಪ್ರಥಮಕರೇ ಆದಷ್ಟು ಬೇಗ ಸಿದ್ಧತೆ ಒಳಪಡಬೇಕು. ಪಾಂಡುರಂಗ ಬಾಯ್ಸ್ ವಿರುದ್ಧ ನಗನಹಳ್ಳಿ. ನಂಬರ್ 3 ಇಂದ ಒಳ್ಳೆ ರೈಡ್ ಬರ್ತಾ ಇದೆ. ಓ ಟಚ್ ಪಾಯಿಂಟ್. ಓ ಎಸ್, ಒಂದು ಟಚ್ ಪಾಯಿಂಟ್. ನಂಬರ್ 21 ರೈಡ್ ನಲ್ಲಿ ಭರತ್ ಅತ್ಯುತ್ತಮವಾದ ದಾಳಿಗಾರ ಆಯಿತ. ನಂಬರ್ 21 ಒಳ್ಳೆ ರೈಡ್ ಬರ್ತಾ ಇದೆ. ಓ 21 ಒಳ್ಳೆ ಟಚ್ ಪಾಯಿಂಟ್. ಯಾವ ತರ ಈಗ 99 ಟೀಮು ರೈಡ್ ಮಾಡ್ತಾರೆ ಅಂತ ನೋಡೋಣ. ನಗರಹಳ್ಳಿ ಮೇಲೆ 99 ಅವರು ಈಗ ರೈಡಲ್ಲಿ ಒಳ್ಳೆ ರೈಡ್ ಮಾಡ್ತಾ ಇದ್ದಾರೆ. ಯಾವ ತರ ರೈಡ್ ಮಾಡ್ತಾರೆ ಅಂತ ಕಾಯ್ತಾ ಇರೋದು. ಈ ಪಂದ್ಯದಲ್ಲಿ ಕೊಟ್ಬಿಟ್ರು 1 ಪಾಯಿಂಟ್ ನಗನಹಳ್ಳಿ ಅವರು. ಈ ಪಂದ್ಯದಲ್ಲಿ ಗೆದ್ದ ತಂಡ ಸೆಮಿಫೈನಲ್ ಎಂಟ್ರಿ ಆಗ್ತದೆ. ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ ಸೆಮಿಫೈನಲ್ ಪಂದ್ಯವನ್ನು ಆಡಲು ಪ್ರವೇಶ ಮಾಡ್ತದೆ. ಆ ಪಂದ್ಯ ಮುಗಿದ ಕೂಡಲೇ ಶ್ರೀ ಲಕ್ಷ್ಮೀದೇವಿ ಕಾಮನಾಯ್ಕನಹಳ್ಳಿ ವಿರುದ್ಧ ಮೇಟ್ಕಳ್ಳಿ. ಎರಡು ತಂಡದ ಆಟಗಾರರಿಗೆ ದ್ವಿತೀಯ ಕರೆ. ಆ ಪಂದ್ಯ ಮುಗಿದ ಕೂಡಲೇ ವಿಡಿಹಳ್ಳಿ ಬಿ ವಿರುದ್ಧ ಗಂಧರ್ವ ಮಂಡ್ಯ. ಎಲ್ಲಾ ಕ್ರೀಡಾಪಟುಗಳ ಸಿದ್ಧತೆ ಒಳಪಡಬೇಕು. ಅಂತಿಮ ಕರೆ ಕೊಟ್ಟ ತಕ್ಷಣ ಅಂಕಗಳನ್ನು ಪ್ರವೇಶ ಮಾಡಬೇಕು. 99 ಟೀಮ್ ಅವರು ಒಳ್ಳೆ ಪರ್ಸೆಂಟ್ ಮಾಡಿದ್ದಾರೆ. ಆದ್ರೆ ಯಾವುದೇ ತರಕ್ಕೂ ಟಚ್ ಪಾಯಿಂಟ್ ಸಿಕ್ಕಿಲ್ಲ. ಈಗ ಎಂತ ರೈಡ್ ಮಾಡ್ತಾರೆ ನೋಡೋಣ. 99 ಅಂತ ನಾವು ಹೆಸರು ಕಂಡಿದ್ದೀವಿ. ಒಳ್ಳೆ ರೈಡ್. 99ಗೆ 1 ಪಾಯಿಂಟ್. ನಗನಹಳ್ಳಿಯಿಂದ 99ಗೆ 1 ಪಾಯಿಂಟ್. ಈಗ 03 ಅವರು ಒಳ್ಳೆ ನಮ್ಮ ಸಂಡೀರವರು ಅಂತ ಹೇಳ್ಬೇಕು ಇವ್ರನ್ನ. 03 ಅವ್ರನ್ನ ಯಾವ್ದು 333 ಇಲ್ಲ ಚೆಡ್ಡಿ ನಂಬರ್ 03. ಕುಣಿಸು ಅವ್ರನ್ನ ಔಟ್ ಆಗಿರೋ ಕೆಳಗಡೆ ಕುಣಿಸು. ಜಿಂಕೆ ಮರಿ ಬ್ಯಾಟ್ ಮಾಡ ಇಲ್ಲ 3-2 in favor of ಪಾಂಡುರಂಗ.